Hi everyone. On the occasion of coming Pharmacist Day, means on 25th September, the KPC classes has decided to conduct a state level pharma quiz examination. Yes, this test it is specially made for the Karnataka students. ಈ ಟೆಸ್ಟ್ಗಳು ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ನಿಮಗೆ ಫಾರ್ಮಸಿ ನಾಲೆಜ್ ಯಾವ ಲೆವೆಲಿಗಿದೆ, ಸೊ ನೀವು ರ್ಯಾಂಕಲ್ಲಿ ಯಾವ ಪೊಸಿಷನಲ್ಲಿ ಇದ್ದೀರಾ, ಸೊ ನೀವು ಎಲ್ಲಿ ಇನ್ನೂ ಬೆಟರ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಸೊ ನಿಮ್ಗೊಂದು ಕ್ಲಿಯರ್ ಐಡಿಯಾ ಪಿಕ್ಚರ್ಸ್ ಸಿಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ನಾವು ಒಂದು ಕ್ವಿಜ್ನ ಕಂಡಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಸೊ ಈ ಕ್ವಿಜ್ನ ಬಿ ಫಾರ್ಮ್, ಡಿ ಫಾರ್ಮ್, ಎಂ ಫಾರ್ಮ್, ಈವನ್ PhD ಪಾಸಿಬಲ್ ಆದರೆ ಲೆಕ್ಚರ್ಸ್ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ನೀವು ಕೈಂಡ್ಲಿ ಈ ಕ್ವಿಜ್ನ ಅಟೆಂಡ್ ಮಾಡಿ. ಇವಾಗೆಲ್ಲ ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಬಂದಿರ್ಬೋದು, ಸರ್ ಏನು ಸರ್ ಲೆಕ್ಚರ್ಸ್ಗೆಲ್ಲ ಅಟೆಂಡ್ ಮಾಡಂತ ಹೇಳ್ತಿದ್ದೀರಾ, ಎಂ ಫಾರ್ಮ್ದವ್ರಿಗೆ ಅಟೆಂಡ್ ಮಾಡಂತ ಹೇಳ್ತಿದ್ದೀರಾ, PhDದವ್ರಿಗೆ ಅಟೆಂಡ್ ಮಾಡಂತ ಹೇಳ್ತಿದ್ದೀರಾ. ನಾವು ಒಂದು ತಿಂಗಳ ನಿಮಗೆ ಮೇನಾಗಿ ಕ್ಲಿಯರ್ ಮಾಡಿಬಿಡ್ತೀನಿ. ಸಿ, ಕ್ವಾಲಿಫಿಕೇಷನ್ಗೆ ಮತ್ತು ನಿಮ್ಮ ನಾಲೆಜ್ಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ಎಸ್, ಒಂದು ಮೇನ್ ಎಕ್ಸಾಂಪಲ್ ತೊಗೊಂಡು ಕ್ಲಿಯರ್ ಮಾಡೋದಾದರೆ, ಯು ಬಿಲೀವ್ ಮಿ ಆರ್ ನಾಟ್, ನಮ್ಮದೊಂದು ಗ್ರೂಪ್ ಇದೆ ವಾಟ್ಸಪ್ನಲ್ಲಿ. ಅದರಲ್ಲಿ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ದ ಕ್ಯಾಂಡಿಡೇಟ್ಸ್ ದೇ ಆರ್ ಫ್ರಮ್ ಜಸ್ಟ್ ಡಿ ಫಾರ್ಮ್, ಡಿಪ್ಲೊಮೊ ಇನ್ ಫಾರ್ಮಸಿ. ಅವ್ರ ನಾಲೆಜ್ ಯಾವ ಥರ ಇದೆ ಅಂದರೆ ಎಕ್ಸಲೆಂಟ್ ನಾಲೆಜ್ ರೀ. ಈವನ್ PhDದವ್ರಿಗೂ ಇರೋದಿಲ್ಲ. ಥಿಯರಟಿಕಲಿ ಹೇಳ್ತಿದ್ದೀನಿ, ಪ್ರಾಕ್ಟಿಕಲಿ PhDದವ್ರಿಗೆ ಹೈ ಲೆವೆಲ್ ನಾಲೆಜ್ ಇರುತ್ತೆ. ಐ ಅಗ್ರಿ ವಿತ್ ದಟ್. ಬಟ್ ಥಿಯರಾಟಿಕಲಿ ಹೇಳ್ತಿದ್ದೀನಿ. ಮತ್ತು ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಇರುತ್ತೆ ಅಂದರೆ ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್ದವರು ಅವರು ಗೌರ್ಮೆಂಟ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ತರೋಲಿ ಎಲ್ಲವೂ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೊಂಡಿರ್ತಾರೆ. ಸೊ ಏನೇ ಕ್ವಶನ್ ಕೇಳಿ ವಿತೌಟ್ ಆಪ್ಷನ್ ವಿತ್ ಕಂಪ್ಲೀಟ್ ಸೊಲ್ಯೂಷನ್ ಡೀಟೇಲ್ ಆಗಿ ಹೇಳ್ತಾರೆ ಅವರು. ಎಸ್, ಸೊ ನಾನು ಹಾಗಾಗಿ ಏನು ಹೇಳ್ತೀನಿ, ಸರ್ ಅವರು ಡಿ ಫಾರ್ಮ್ ಅವ್ರು ಬಿ ಫಾರ್ಮ್ ಮಾಡ್ಕೊಂಡಿದ್ದಾರೆ, ಎಂ ಫಾರ್ಮ್ ಮಾಡ್ಕೊಂಡಿದ್ದಾರೆ, PhD ಮಾಡ್ಕೊಂಡಿದ್ದಾರೆ, ಅವ್ರು ಲೆಕ್ಚರ್ಸ್ ಇದ್ದಾರೆ, ಡಸಂಟ್ ಮ್ಯಾಟರ್, ಏನು ಮ್ಯಾಟರ್ ಆಗೋದಿಲ್ಲ. ಸೊ ನೀವು ನಿಮ್ಮದು ನಾಲೆಜ್ ಎಷ್ಟಿದೆ, ನೀವು ಕಾನ್ಸೆಪ್ಟನ್ನ ಎಷ್ಟು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಿಮ್ಮದು ಸೆಲೆಕ್ಷನ್ ಡಿಸೈಡ್ ಆಗುತ್ತೆ. ಎಸ್, ಸಿ, ಒಂದು ಕ್ಲಿಯರ್ ಮಾಡೋದಾದರೆ ನಾನು ರೀಸೆಂಟಾಗಿ ಒಂದು ಎಕ್ಸಾಮ್ಸ್ನ ಕೊಟ್ಟಿದ್ದೆ, ಗೌರ್ಮೆಂಟ್ ಎಕ್ಸಾಮ್. ಅದರಲ್ಲಿ ಒಂದು ಕ್ವಶನ್ ಕೇಳಿದರು. ಏನು ಕ್ವಶನ್ ಕೇಳಿದರು, ವಿಚ್ ಆಫ್ ದಿ ಫಾಲೋವಿಂಗ್ ಡ್ರಗ್ ಈಸ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಅಬ್ಸೆನ್ಸ್ ಸೀಸರ್. It is specially occur in children's. It is also called as petit mal seizure ಅಂತ ಕರಿತೀವಿ ನಾವು, petit mal epilepsy. ಓಕೆ, ಎಲ್ಲರ ಮೈಂಡ್ನಲ್ಲಿ ಬರೋದು ಏನು ಆನ್ಸರು, ಈಥೋಸಕ್ಸಿಮೈಡ್. ಇಟ್ ಈಸ್ ಎ ಡ್ರಗ್ ಆಫ್ ಚಾಯ್ಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಅಬ್ಸೆನ್ಸ್ ಸೀಸರ್. ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು ಸಾಕಷ್ಟು ಜನ. ಸಿ, ಈಥೋಸಕ್ಸಿಮೈಡ್ ನಾವು ಸ್ಪೆಷಲ್ ಕಂಡೀಷನಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ? ಇಟ್ ಈಸ್ ಯೂಸ್ಡ್ ಓನ್ಲಿ ಬಿಲೋ ದಿ ಚಿಲ್ಡ್ರನ್ಸ್ 2 years ಆಫ್ ಏಜ್. 2 years ಚಿಲ್ಡ್ರನ್ ಬಿಲೋ ಯಾರು ಇರ್ತಾರಲ್ಲ, ಸೊ ಅಂಥ ಕಂಡೀಷನಲ್ಲಿ ಮಾತ್ರ ನಾವು ಈಥೋಸಕ್ಸಿಮೈಡ್ನ ಯೂಸ್ ಮಾಡ್ತೀವಿ. ಬಟ್ ಮೇನ್ಲಿ ನಾವು ಯೂಸ್ ಮಾಡೋದು ವ್ಯಾಲ್ಪ್ರೋಯಿಕ್ ಆ್ಯಸಿಡ್. ವ್ಯಾಲ್ಪ್ರೋಯೇಟ್ ಇಟ್ ಈಸ್ ದಿ ಡ್ರಗ್ ಆಫ್ ಚಾಯ್ಸ್ ಫಾರ್ ಅಬ್ಸೆನ್ಸ್ ಸೀಸರ್. ಬಟ್ ಯಾಕೆ ನಾವು ಬಿಲೋ 2 years ಚಿಲ್ಡ್ರನ್ನಲ್ಲಿ ವ್ಯಾಲ್ಪ್ರೋಯಿಕ್ ಆ್ಯಸಿಡ್ನ ಯೂಸ್ ಮಾಡೋದಿಲ್ಲ ಅಂದರೆ, ಬಿಕಾಸ್ ಇಟ್ ಕಾಸಸ್ ಇರ್ರಿವರ್ಸಿಬಲ್ ಹೆಪಾಟಿಕ್ ನೆಕ್ರೋಸಿಸ್. ಫಾರ್ ದಿಸ್ ರೀಸನ್ we should not use valproic acid for the treatment of absence seizure below 2 years of children. ಅಲ್ಲಿ ಕ್ವಶನ್ ಕೇಳಿದ್ರು ಡ್ರಗ್ ಆಫ್ ಚಾಯ್ಸ್ ಫಾರ್ ಅಬ್ಸೆನ್ಸ್ ಸೀಸರ್ ಅಂತ ಕೇಳಿದ್ರು, ಮೀನ್ಸ್ ಜನರಲ್ ಆಗಿ ಕೇಳಿದರು. ಅಲ್ಲಿ ಆಪ್ಷನ್ಸ್ ಏನಿತ್ತು, ವ್ಯಾಲ್ಪ್ರೋಯಿಕ್ ಆ್ಯಸಿಡ್, ಈಥೋಸಕ್ಸಿಮೈಡ್, ಹ್ಯಾಲೋಪೆರಿಡಾಲ್, ಆಲ್ ಆಫ್ ದಿ ಅಬವ್. ನೀವು ಅವಾಗ ಮೈಂಡ್ನಲ್ಲಿ ಸ್ಪೆಷಲ್ ಕಂಡೀಷನ್ ಬಿಲೋ 2 years ಅಂತ ಕೇಳಿದರೆ ಯು ಕ್ಯಾನ್ ಗೋ ಥ್ರೂ ಈಥೋಸಕ್ಸಿಮೈಡ್. ಬಟ್ ಅವ್ರು ಜನರಲ್ ಆಗಿ ಕೇಳಿದ್ದಾರೆ, ಅಲ್ಲಿ ನೀವು ವ್ಯಾಲ್ಪ್ರೋಯಿಟ್ನ ಚೂಸ್ ಮಾಡ್ಕೋಬೇಕು. ಸಿ, ಈ ಥರ ಕಾನ್ಸೆಪ್ಟುವಲ್ ಇರ್ತವೆ ಕ್ವಶನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕಾನ್ಸೆಪ್ಚುವಲ್ ಬೇಸಸ್ ಇರ್ತವೆ. ಇನ್ನೊಂದು ಮೇನ್ ಥಿಂಗು, ನೀವು ಎಲ್ಲರೂ ಒಂದು ಮೈಂಡ್ಸೆಟ್ನಲ್ಲಿ ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಸರ್ ನಾನು ಫೇಲ್ ಆಗಿದ್ದೀನಿ, ನಾನು ಬ್ಯಾಕಪ್ ಇದೆ, ಸಬ್ಜೆಕ್ಟ್ಸು ಬ್ಯಾಕ್ ಆಗಿದ್ದಾವೆ, ಮತ್ತು ಸಾಕಷ್ಟು ಜನ ಟಾಪರ್ಸ್ ಇದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ಸ್ಟೇಟ್ ರ್ಯಾಂಕರ್ಸ್ ಇದ್ದಾರೆ, ಯೂನಿವರ್ಸಿಟಿ ರ್ಯಾಂಕರ್ ಇದ್ದಾರೆ. ಡಸಂಟ್ ಮ್ಯಾಟರ್ ರೀ, ಅವರೆಲ್ಲ ಟಾಪ್ ತೊಗೊಂಡಿರ್ತಾರೆ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕೆ ಹೇಳಿ ನೋಡೋಣ, ನಥಿಂಗ್.
ನೀವು ನಾಲೆಜ್ ಎಷ್ಟಿದೆ, ನಿಮ್ಮ ಕಾನ್ಸೆಪ್ಟ್ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತೆ. ಯಾವುದೇ ಒಂದು ಕಾನ್ಸೆಪ್ಟ್ನ ನೀವು ಓದ್ತಿದ್ದೀರಾ ಅಂದರೆ ಜಸ್ಟ್ ನಾಟ್ ಫಾರ್ ನೀವು ಪಾಸ್ ಆಗೋದಕ್ಕಂತ ಓದಬೇಡಿ. ಆ ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಯಾವುದಾದ್ರೂ ಒಂದು MCQ ನೋಡಿದರೆ ಅದು ಆಪ್ಷನ್ಸ್ನಲ್ಲಿ ಒಂದು ಕರೆಕ್ಟ್ ಅಂತ ನೀವು ಎಲ್ಲಾದರೂ ನೋಡಿದರೆ ಯಾಕೆ ಅದೇ ಕರೆಕ್ಟ್ ಆಯಿತು, ಸೊ ರಿಮೈನಿಂಗ್ ಆಪ್ಷನ್ಸ್ ಯಾಕೆ ಅದು ರಾಂಗ್ ಆಯಿತು, ಇದನ್ನು ನೀವು ಮೇನ್ ಆಗಿ ತಿಳ್ಕೊಬೇಕು. ನೀವು ಎಷ್ಟು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೋತೀರಾ ನಿಮ್ಮದು ಸಕ್ಸಸ್ ಅಷ್ಟು ಜಲ್ದಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಕಾನ್ಸೆಪ್ಟ್ನ ಒಂದು ಟೆಸ್ಟ್ ಮಾಡೋಕ್ಕೋಸ್ಕರ, ಸೊ ನಿಮ್ಮದು ನಾಲೆಜ್ ಒಂದು ಟೆಸ್ಟ್ ಮಾಡೋಕ್ಕೋಸ್ಕರ ಸೊ KPC ಕ್ಲಾಸಸ್ ಇಂದ ನಾವು ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು ಶುಡ್ ಅಟೆಂಡ್ ದಿಸ್ ಟೆಸ್ಟ್. ಮತ್ತು ಈ ಟೆಸ್ಟು ಕಂಪ್ಲೀಟ್ಲಿ ಫ್ರೀ, ಏನು ₹1 ಇಲ್ಲ, ಕಂಪ್ಲೀಟ್ಲಿ ಫ್ರೀ. ಮತ್ತು ಟಾಪ್ ರ್ಯಾಂಕರ್ಸ್ಗೆ ರಿವಾರ್ಡ್ಸ್ ಕೂಡ ಇರುತ್ತೆ. ಸೊ ಸ್ಪೆಷಲಿ ವಿ ಕ್ಯಾನ್ ಗಿವ್ ಸಮ್ ಸ್ಪೆಷಲ್ ಆಫರ್ಸ್ ಲೈಕ್ ಮತ್ತು ಬ್ಯಾಚಸ್ಗೆಲ್ಲ ನಾವು ಡಿಸ್ಕೌಂಟ್ ಕೊಡ್ತಿದ್ದೀವಿ. ಓಕೆ, ಟಾಪರ್ಸ್ಗೆಲ್ಲ ಒಂದು ಸ್ಪೆಷಲ್ ರಿವಾರ್ಡ್ ಸಿಗುತ್ತೆ. ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು ಶೇರ್ ದಿಸ್ ಇನ್ಫಾರ್ಮೇಷನ್ ಟು ಆಲ್ ಯುವರ್ ಕಾಲೇಜ್ ಗ್ರೂಪ್ಸ್ ಆ್ಯಂಡ್ ಯುವರ್ ಫ್ರೆಂಡ್ಸ್ ಸೊ ದ್ಯಾಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕ್ಯಾನ್ ಗೆಟ್ ಬೆನಿಫಿಟ್ಸ್. ಓಕೆ, ಸೊ ಸಾಕಷ್ಟು ಸ್ಟೂಡೆಂಟ್ಸ್ಗೆಲ್ಲ ಒಂದು ಬೆನಿಫಿಟ್ ಸಿಗಲಿ. ಓಕೆ, ಯಾವುದಕ್ಕೂ ಒಂದು ನಾನು ಅದೇ ಹೇಳೋದು, ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ, ಬೇರೆಯವ್ರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಡಿ. ಟಾಪರ್ಸ್ ಇದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, PhD ಆಗಿದೆ, M.Pharm ಆಗಿದೆ, ಡಸಂಟ್ ಮ್ಯಾಟರ್. ನಾ ಹೇಳಿದೆ ಅಷ್ಟೇ, ನಿಮ್ಮ ನಾಲೆಜ್ ಎಷ್ಟಿದೆ, ನಿಮ್ಮ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಭಾಳ ಪ್ಲೇ ಮಾಡ್ತಿದೆ. ಮೀನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಕರೀತಾ ಇದ್ದಾರೆ. ಸೊ ಇವಾಗಿಂದನೇ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟಪ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೇ ಒಂದು ಡೌಟ್ ಇದ್ದರೂ ಕೂಡ ನೀವು ಕಾಲೇಜ್ನಲ್ಲಿ ಇನ್ನೂ ನೀವು ಏನಾದ್ರು ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ಲೆಕ್ಚರ್ಸ್ಗೆಲ್ಲ ಕೇಳಿ. ಸೊ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಲಿಲ್ಲ ಅಂದರೆ ಪರ್ಸ್ನಲಿ ನನಗೆ ಕೇಳಿ. ನಾನು ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತಲೇ ಒಂದು ಕೋರ್ಸ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾರಾದರೂ ನಮ್ಮ ಕೋರ್ಸ್ನ ತೊಗೊಂಡಿಲ್ಲ ಅಂದರೂ ಕೂಡ ಅವ್ರು ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಗೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ಲರೂ ಈ ಟೆಸ್ಟ್ನ ಒಂದು ಅಟೆಂಡ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಏನಾದರೂ ಡೌಟ್ ಇದ್ದರೆ ಪರ್ಸ್ನಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ.